ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯೊಂದೇ ಶ್ರೇಷ್ಠವಾದುದು, ನಾವೆಲ್ಲರೂ ಸಾಕ್ಷಿ ಜೀವನ ನಡೆಸಬೇಕು ಎಂಬುದಾಗಿ ಇಂದಿನ ವಾಚನದಲ್ಲಿ ತಮ್ಮನ್ನು ಪರೀಕ್ಷಿಸುವ ಫರಿಸಾಯರಿಗೆ ಮತ್ತು ಧರ್ಮೋಪದೇಶನಿಗೆ ಮತ್ತು ಇವತ್ತು ನಮ್ಮೆಲ್ಲರಿಗೂ ಯೇಸುಸ್ವಾಮಿ ತಿಳಿಸುತ್ತಿದ್ದಾರೆ. ಅಂದು ಆ ಫರಿಸಾಯರು ಪುನರುತ್ಥಾನದಲ್ಲಿ ವಿಶ್ವಾಸವಿಲ್ಲದ ಸದುಕಾಯರಿಗೆ ಮಾತೆತ್ತದಂತೆ ಯೇಸು ಮಾತಾಡಿದಾಗ ಫರಿಸಾಯರಿಗೆ ಸಂತೋಷವಾಯಿತು. ನಾವು ಸರಿ ಇದ್ದೇವೆ, ನಮಗೆಲ್ಲ ತಿಳಿದಿದೆ, ನಾವು ಎಲ್ಲವನ್ನು ಸರಿಯಾಗಿ ಮಾಡ್ತೇವೆ ಎಂಬ ಒಂದು ಗರ್ವ, ಆ ಹೆಮ್ಮೆ ಭಾವನೆಯಲ್ಲಿ ಅವರಿದ್ದರು. ಆದರೆ ಯೇಸುವನ್ನು ಪರೀಕ್ಷಿಸುವ ದೃಷ್ಟಿಯಿಂದ ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು ಎಂದು ಅವರು ಕೇಳಿದಾಗ ಯೇಸು ಪ್ರೀತಿಯೊಂದೇ ಶ್ರೇಷ್ಠವಾಗಿದೆ ಎಂಬುದಾಗಿ ತಿಳಿಸಿ ಅತಿ ಶ್ರೇಷ್ಠ ಪ್ರಮುಖ ಆಜ್ಞೆಗಳನ್ನು ದೇವರನ್ನು ಮತ್ತು ಪರರನ್ನು ಪ್ರೀತಿಸು ಎಂಬುದಾಗಿ ತಿಳಿಸುತ್ತಾರೆ. ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಆತ್ಮನಿಂದ, ನಿನ್ನ ಪೂರ್ಣ ಮನಸ್ಸಿನಿಂದ ಪ್ರೀತಿಸು. ಇದು ಪ್ರಥಮ ಮತ್ತು ಪ್ರಮುಖ ಆಜ್ಞೆಯಾಗಿದೆ. ಆದರೆ ಪ್ರಿಯರೇ, ಇಂದು ಪ್ರಮುಖ ಆಜ್ಞೆಯನ್ನು ನಾವು ಅಲಕ್ಷ್ಯ ಮಾಡುತ್ತಿದ್ದೇವೆ. ಅದರ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ. ಆ ಪ್ರಥಮ ಮತ್ತು ಪ್ರಮುಖ ಆಜ್ಞೆಯನ್ನು ನಾವು ಮೀರಿ ಆ ದೇವರಿಗೆ ಕೊಡುವ ಸ್ಥಾನವನ್ನು ಇವತ್ತು ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ನಾವು ದ್ರವ್ಯಕ್ಕೆ, ಹಣಕ್ಕೆ ಅಥವಾ ಮನುಷ್ಯರಿಗೆ ಅಥವಾ ವಸ್ತುಗಳಿಗೆ, ಕೆಲಸಕ್ಕೆ, ಬೇರೆ ಯಾವುದಕ್ಕೂ ಕೊಡ್ತಾ ಇದ್ದೇವೆ. ಇದು ದೇವರ ದೃಷ್ಟಿಯಲ್ಲಿ ಸರಿಯಲ್ಲ ಪ್ರಿಯರೇ. ಇನ್ನೊಂದು ಆಜ್ಞೆಯನ್ನು ಕೊಡ್ತಾರೆ. ಇದಕ್ಕೆ ಸರಿ ಹೊಂದುವ ಎರಡನೇ ಆಜ್ಞೆ ಯಾವುದೆಂದರೆ, ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಪ್ರಿಯರೇ, ಪ್ರೀತಿ ಇಲ್ಲದೆ ನಾವು ಏನು ಮಾಡಿದರೂ ಎಲ್ಲವೂ ವ್ಯರ್ಥ. ಪ್ರೀತಿ ದೇವರಿಂದ ಉಗಮವಾದ್ದರಿಂದ, ಪ್ರೀತಿ ಸ್ವರೂಪರಾದ ದೇವರಿಂದ ನಾವು ಹೊಸ ಜನ್ಮವನ್ನು ಮೊದಲನೇದಾಗಿ ಪಡೆಯಬೇಕು. ಅವರ ಆತ್ಮರಲ್ಲಿ ನಾವು ಹುಟ್ಟಿದರೆ ಮಾತ್ರ ನಾವು ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲು, ಅವರೊಬ್ಬರನ್ನು ಪ್ರೀತಿ ಮಾಡಲು ಮತ್ತು ನಮ್ಮಂತೆ ಇತರರನ್ನು ಪ್ರೀತಿ ಮಾಡಲು ಸಾಧ್ಯ. ಆದರೆ ಹಲವು ಬಾರಿ ನಾವು ಆ ಫರಿಸಾಯರಂತೆ ಕಪಟಿಗಳಾಗಿ ಕೇವಲ ಬಾಯಿ ಆಚರಣೆಗಳನ್ನು ಮಾಡಿಕೊಂಡು ಜನರನ್ನು ಮೆಚ್ಚಿಸಲು ಅಥವಾ ಸ್ವಪ್ರತಿಷ್ಠೆಗಾಗಿ ಆಚರಣೆಗಳನ್ನು ಮಾಡಿಕೊಂಡು ನಾವು ದೇವರನ್ನು ಪ್ರೀತಿಸುತ್ತೇವೆ, ಪರರನ್ನು ಪ್ರೀತಿಸುತ್ತೇವೆ ಎಂಬ ಹೆಮ್ಮೆಯ ಅಥವಾ ಅಹಂಭಾವದಲ್ಲಿ ಇರ್ತೇವೆ. ಆದರೆ ಇದರಿಂದ ನಮಗೇನು ಲಾಭವಿಲ್ಲ. ನಾವು ನಾಟಕ ಮಾಡಿದಂತೆ ನಾವು ಇನ್ನೂ ಸತ್ಯದ ಗ್ರಹಿಕೆ ಇನ್ನೂ ಪಡೆದಿಲ್ಲವೆಂದಾಯಿತು. ಇಂದಿನ ಮೊದಲ ವಾಚನದಲ್ಲಿ ಪ್ರವಾದಿ ಎಜೆಕಿಯೇಲನಿಗೆ ಆ ಒಣ ಎಲುಬು ತುಂಬಿದ ಕಣಿವೆಗೆ ದೇವರ ಆತ್ಮರು ಕರೆದುಕೊಂಡು ಹೋಗಿ ಆ ಸತ್ತು ಹೋದ, ಆತ್ಮದಲ್ಲಿ ಜೀವವಿಲ್ಲದ ಒಣ ಎಲುಬು, ಆ ಮನುಷ್ಯರು ಪ್ರವಾದಿಯ ಬಾಯಿಂದ ನುಡಿದ ದೈವೋಕ್ತಿ ಅಥವಾ ದೇವರ ವಾಕ್ಯದ ಮುಖಾಂತರ ಜೋಡಣೆಯಾಗಿ ಶ್ವಾಸ ತುಂಬಿ ಮಾಂಸ ಪಡೆದು ಜೀವ ಪಡೆದಂತೆ, ಪ್ರಿಯರೇ, ನಾವೆಲ್ಲರೂ ನರಪುತ್ರನಾಗಿ ಬಂದ ಏಸು ಎಂಬ ದೈವ ವಾಕ್ಯದ ಮುಖಾಂತರ ಆತ್ಮದಲ್ಲಿ ಪಾಪದ ಮುಖಾಂತರ ಸತ್ತು ಹೋದ ನಮ್ಮೆಲ್ಲರಿಗೂ ಸಜೀವ ಅಥವಾ ಜೀವ ಏಸು ಕೊಟ್ಟರು. ತಮ್ಮ ಶಿಲುಬೆಯ ಮರಣದ ಮುಖಾಂತರ ಶಿಲುಬೆಯ ಮರವನ್ನೇರಿದರು. ಪ್ರಿಯರೇ, ಏಸು ಪ್ರೀತಿ, ದೈವ ಪ್ರೀತಿ, ಆ ಕ್ಷಮೆ ಕೊಟ್ಟ, ವಿಧೇಯತೆ ತುಂಬಿದ, ತ್ಯಾಗದ ಪ್ರೀತಿಯಾಗಿದೆ. ಜ್ಞಾನಕ್ಕೂ ಮೀರಿದ ಈ ಪ್ರೀತಿಯನ್ನು ನಾವು ಅರಿತುಕೊಳ್ಳಲು ಇನ್ನೂ ಆಸಕ್ತರಾಗೋಣ. ನಮ್ಮ ಜೀವಿತವನ್ನು ಪೂರ್ಣವಾಗಿ ಅವರಿಗೆ ಸಮರ್ಪಿಸಿಕೊಡೋಣ. ಈ ರೀತಿ ನಾವು ಪ್ರೀತಿಯಲ್ಲಿ ದಿನೇ ದಿನೇ ವೃದ್ಧಿಯಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.